ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ನೀವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ತಿಂದಿರ್ತೀರಾ. ಈ ಥರ ನುಗ್ಗೆಕಾಯಿ ಬಿರಿಯಾನಿ ಮಾಡಿ ಸೂಪರ್ ಟೇಸ್ಟಾಗಿರುತ್ತೆ. ನಾವು ನುಗ್ಗೆಕಾಯಿ ಬಿರಿಯಾನಿಗೆ ಫಸ್ಟು ನಾವು ನುಗ್ಗೆಕಾಯಿನ ಎಳೆದು ತಗೋಬಾರ್ದು, ಜಾಸ್ತಿ ಬಲ್ತಿರೋದು ತಗೋಬಾರ್ದು. ಇನ್ನೊಂದೇನೆಂದರೆ ನಾವು ನುಗ್ಗೆಕಾಯಿ ಗ್ರೇವಿ ಫ್ರೈ ಮಾಡಿದಾಗ ಸಿಪ್ಪೆನ ಎರೆದುಬಿಟ್ಟು ನಾವು ಮಾಡ್ತೀವಿ. ಬಿರಿಯಾನಿಗೆ ಮಾತ್ರ ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತ ಕಟ್ ಮಾಡಬೇಕು. ಯಾಕಂದರೆ ನಾವು ಬಿರಿಯಾನಿಯಲ್ಲಿ ಹಾಕಿದಾಗ ಕಳ್ಸೋಗುತ್ತೆ. ಸೊ ಸಿಪ್ಪೆ ಮಾತ್ರ ಯಾವತ್ತೂ ತೆಗಿಯೋಕೆ ಹೋಗ್ಬಿಡಿ. ಒಂದು ಪೀಸ್ ಬಂದು ಒಂದು 3 ಇಂಚ್ ಇರಲಿ, ಆ ಥರ ನೋಡ್ಕೊಳ್ಳಿ. ಈಗ ನುಗ್ಗೆಕಾಯಿ ತೊಳೆದಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಅದರಲ್ಲಿ ಮೊಸರು ಒಂದು 4 ಟೇಬಲ್ ಸ್ಪೂನ್, ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್, ಉಪ್ಪು 1 ಟೇಬಲ್ ಸ್ಪೂನ್, ನಿಂಬೆಹಣ್ಣು ಅರ್ಧ ಹೋಳು. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಉಪ್ಪು, ಖಾರ, ಹುಳಿ ಎಲ್ಲನೂ ಆ ನುಗ್ಗೆಕಾಯಿ ಪೀಸ್ಗೆ ಚೆನ್ನಾಗಿ ಹಿಡಿದು ಇದನ್ನೇ ನಮಗೆ ಟೇಸ್ಟ್ ಕೊಡುತ್ತೆ, ನುಗ್ಗೆಕಾಯಿ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಮುಚ್ಚಳ ಹಾಕಿ ಸೈಡ್ಗಿಟ್ಟು ಈಗ ಬೇಕಾಗಿರೋ ಪದಾರ್ಥ ನೋಡೋಣ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ, ಪುದೀನ, ಒಂದು 4 ಈರುಳ್ಳಿ, 4 ಟೊಮಾಟೊ, ಕೊತ್ತಂಬರಿ ಸ್ವಲ್ಪ, ನೆನೆ ಹಾಕಿರೋ ಬಟಾಣಿ 1/4 ಕಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್, ಏಲಕ್ಕಿ 3, ಲವಂಗ ಒಂದು 6, ಮರಾಠ ಮೊಗ್ಗು ಒಂದು 3, ಜಾಪತ್ರೆ ಒಂದು 2 ಪೀಸು, ತೇಜ್ಪತ್ರೆ ಒಂದು 3, ಸಹಜೀರ ಒಂದು ಅರ್ಧ ಟೇಬಲ್ ಸ್ಪೂನ್, ಚಕ್ಕೆ ಪೀಸ್ಗಳು ಬಂದು ಒಂದು 3ರಿಂದ 4, ಮೆಣಸು ಒಂದು 10, ಅನಾನಸ್ ಹೂವು ಒಂದು 2, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಈಗ ಕಟ್ ಮಾಡೋ ಪ್ರೋಸೆಸ್ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿ ರೈಸ್ ತಗೋತಾ ಇದ್ದೀನಿ. ಅರ್ಧ ಕೆಜಿ ರೈಸ್, ಅರ್ಧ ಕೆಜಿ ನುಗ್ಗೆಕಾಯಿ. ನೆನಪಿಟ್ಕೊಳ್ಳಿ, ಸೇಮ್ ಕ್ವಾಂಟಿಟಿ ಎರಡೂ. ಅರ್ಧ ಕೆಜಿ ರೈಸ್ಗೆ ಅರ್ಧ ಕೆಜಿ ನುಗ್ಗೆಕಾಯಿ ತಗೊಂಡ್ರೆ ಸೂಪರ್ ಆಗಿರುತ್ತೆ. ನಾವು ನುಗ್ಗೆಕಾಯಿ ಬಿರಿಯಾನಿ ಅಂತ ಪಲಾವಲ್ಲಿ ನುಗ್ಗೆಕಾಯಿ ಹುಡುಕ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ನಮಗೆ ನುಗ್ಗೆಕಾಯಿ ಸಿಗ್ತಾ ಇರಬೇಕು. ಹಾಗೆ ಸಿಗಬೇಕು ಅಂದರೆ ನಾವು ಅರ್ಧ ಕೆಜಿ ನುಗ್ಗೆಕಾಯಿ ಹಾಕಬೇಕು. ಈಗ ರೈಸ್ನ ಒಂದು 2 ಸಲ ವಾಶ್ ಮಾಡಿ ಅರ್ಧ ಗಂಟೆ ನೆನೆ ಹಾಕಿ ಒಂದು ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ. ಇಲ್ಲಿ ನಾನು ತೆಂಗಿನಕಾಯಿ, ಅರ್ಧ ಹುಳು ತೆಂಗಿನಕಾಯಿ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಅದ್ರ ಹಾಲನ್ನ ತಗೋತಾ ಇದ್ದೀನಿ. ಈ ನುಗ್ಗೆಕಾಯಿ ಬಿರಿಯಾನಿಗೆ ತೆಂಗಿನ ಹಾಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಒಂದು 10 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು 5 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ನಾವು ತಗೊಂಡಿರೋ ಹೋಲ್ ಗರಂ ಮಸಾಲ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಅದರಲ್ಲಿ ಈರುಳ್ಳಿ ಹಾಕೋಬೇಕು. ಇಲ್ಲಿ ನಾವು ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾ ಇಲ್ಲ, ಉಂಡೆ ಹಸಿರು ಮೆಣಸಿನಕಾಯಿನೇ ಹಾಕ್ತಾ ಇದ್ದೀವಿ. ಹಾಕಿ ಒಂದು 5 ನಿಮಿಷ ರೋಸ್ಟ್ ಮಾಡಿದ್ಮೇಲೆ ನಮಗೆ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ನಾವು ಬ್ರೌನ್ ಕಲರ್ ಬರಬೇಕು. ನುಗ್ಗೆಕಾಯಿ ಬಿರಿಯಾನಿ ಅಂದರೆ ಈರುಳ್ಳಿ ಬ್ರೌನ್ ಕಲರ್ ಬಂದ್ರೇ ಟೇಸ್ಟ್ ಇರುತ್ತೆ. ಈಗ ಇದರಲ್ಲಿ ಕೊತ್ತಂಬರಿ, ಪುದೀನ ಹಾಕಿ ನೀವು ರೋಸ್ಟ್ ಮಾಡ್ತಾಯಿದ್ರೆ ನೋಡಿ ನಿಮಗೆ ಪಲಾವ್ ಸ್ಮೆಲ್ ಆವಾಗಲೇ ಘಮ ಘಮ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದರಲ್ಲಿ ನಾವು ನೆನೆ ಹಾಕಿರೋ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಅನ್ನೋದು ಹೋಗಬೇಕು. ಈಗ ಇದರಲ್ಲಿ ನಾನು ಒಂದು 2 ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಪೀಸಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಎಲ್ಲ ಬಿಸಿ ಇದಾದರೆ ಟೊಮೊಟೊ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಉಪ್ಪು ನಾವು ಫಸ್ಟು ನುಗ್ಗೆಕಾಯಿ ಮಿಕ್ಸ್ ಮಾಡಿದಾಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ವಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಫಸ್ಟ್ ನಾವು ನುಗ್ಗೆಕಾಯಿ ಮಿಕ್ಸ್ ಮಾಡಿದಾಗ ಹಾಕಿರ್ತೀವಿ ಅಲ್ವಾ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾವು ನೆನೆ ಹಾಕಿರೋ ನುಗ್ಗೆಕಾಯಿಗಳೆಲ್ಲ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನುಗ್ಗೆಕಾಯಿಗೆ ಉಪ್ಪು, ಹುಳಿ, ಖಾರ, ಆಯಿಲಲ್ಲಿ ಚೆನ್ನಾಗಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನಾವು ಹಾಕಿರೋ ಟೊಮಾಟೊ, ಈರುಳ್ಳಿ ಈ ಥರ ಪೇಸ್ಟ್ ಥರ ಬೇಯಬೇಕು. ಆವಾಗಲೇ ನುಗ್ಗೆಕಾಯಿ ಬಿರಿಯಾನಿ ಸೂಪರ್ ಟೇಸ್ಟ್ ಬರುತ್ತೆ. ಈಗ ಇದರಲ್ಲಿ ನಾವು ನೆನೆ ಹಾಕಿರೋ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿದ್ಮೇಲೆ ನಾವು ಕಾಯಿ ಹಾಲು ರುಬ್ಬಿಟ್ಕೊಂಡಿದ್ದೀವಲ್ಲ, 1 ಲೋಟ ನನಗೆ ಕಾಯಿ ಹಾಲು ಬಂತು, 1 ಲೋಟ ಹಾಕ್ತಾಯಿದ್ದೀನಿ. ಇಲ್ಲಿ 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು 2 ಲೋಟ ರೈಸ್ ಹಾಕಿದ್ದೀನಲ್ಲ, ನಾವು 4 ಲೋಟ ನೀರು ಹಾಕಬೇಕು. ಇದರಲ್ಲಿ 1 ಲೋಟ ಕಾಯಿ ಹಾಲು, 2.5 ಲೋಟ ನೀರು ಹಾಕಿದ್ದೀನಿ. 3.5 ಟೋಟಲ್ 3.5 ಲೋಟ ಹಾಕಿದ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ ಮುಚ್ಚಳ ಇಟ್ಟು ವಿಷಲ್ ಹಾಕಿ ಒಂದು 2 ವಿಷಲ್ ಕೂಗಿಸ್ಬಿಟ್ರೆ ಸಾಕಾಗುತ್ತೆ. ಬಿರಿಯಾನಿ ರೆಡಿಯಾಗಿದೆ ನೋಡಿ. ಈಗ ನೋಡ್ತಾ ಇದ್ರಲ್ಲ ನುಗ್ಗೆಕಾಯಿ ನೋಡಿ, ಒಂದು ನುಗ್ಗೆಕಾಯಿನೂ ಕಳಿಸೋಗಿಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ. ನೀವು ಯಾವತ್ತು ನುಗ್ಗೆಕಾಯಿ ಹಾಕ್ತೀರಾ ಅಂದರೆ
ಎಳೆದು ಮಾತ್ರ ಹಾಕಬೇಡಿ, ಎಲ್ಲ ಕಲಸೋಗುತ್ತೆ. ಊಟ ಮಾಡಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಸ್ವಲ್ಪ ಬಲ್ತಿರೋದು ಹಾಕಿ, ಅಂದರೆ ಜಾಸ್ತಿ ಬಲ್ತಿರೋದಲ್ಲ, ಮೀಡಿಯಮ್ ಬಲ್ತಿರೋದು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈಗ ಒಂದು ಸರ್ವಿಂಗ್ ಬೌಲಲ್ಲಿ ತಗೊಂಡು ನೋಡ್ತಾ ಇದ್ರೇ ತುಂಬ ಕಲರ್ಫುಲ್ಲು ಟಿಮ್ಟಿ ಆದಂಗಿದೆ. ನಿಮಗೆ ಈ ಥರ ಅನ್ನಿಸ್ತಾ ಇದೆಯಾ? ನೋಡಿದ ತಕ್ಷಣ ತಿನ್ನಬೇಕು, ನುಗ್ಗೆಕಾಯಿ ಬಿರಿಯಾನಿ ಮಾಡಬೇಕಂತ ಅನ್ನಿಸ್ತಾ ಇದೆ. ಹಾಗಾದರೆ ತಡ ಯಾಕೆ? ಈಗ ಬೇಸಿಗೆ ಸೀಸನ್, ನುಗ್ಗೆಕಾಯಿ ಎಲ್ಲಿ ಬೇಕಾದ್ರೆ ಅಲ್ಲೇ ಸಿಗ್ತಾ ಇದೆ. ಈ ಥರ ಮಾಡಿ ಅದ್ರ ಜೊತೆಗೆ ಒಂದು ಈರುಳ್ಳಿ, ಸೌತೆಕಾಯಿ, ಮೊಸರು ರೈತ, ನೆಕ್ಸ್ಟ್ ಬಾಯ್ಲ್ ಎಗ್ ಒಂದು ತಗೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ರೈಸು ಎಷ್ಟು ಉದುರಿದೆಯಲ್ಲ ಆ ಥರ ಇರಬೇಕು. ಆಮೇಲೆ ನುಗ್ಗೆಕಾಯಿ ತಿಂತಾಯಿದ್ರೆ ಸಾಕತ್ತಾಗಿರುತ್ತೆ. ನೀವು ಈ ಥರ ಮಾಡಿ, ನಾನು ಹೇಳಂಗಿಲ್ಲ, ನೀವು ನುಗ್ಗೆಕಾಯಿ ತಗೊಂಬನ್ನಿ, ಮಾಡಿ ತಿನ್ನಿ. ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ, ತಿಂದು ಫೀಲಾಗಿ ಸೂಪರ್ ಅಂತ ಹೇಳಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.